ಚೆನ್ನಾಗಿ ಓದಿ, ನಾನು ನಿಮ್ ಕಾಲೇಜಲ್ಲಿ ಬಂದು ಮೋಟಿವೇಟ್ ಮಾಡ್ತೀನಿ, ನಾನು ತುಂಬಾ ಮಾತಾಡ್ತೀನಿ. ನನ್ನ ಯಾರೋ ಕೇಳಿದ್ರು ನೀನ್ ಜಾಸ್ತಿ ಮಾತಾಡ್ತೀಯ ಅಂತ. ನಾನು ಹೇಳಿದೆ ನೀನ್ ಕಡಿಮೆ ಮಾತಾಡ್ತೀಯ, ಏನು ಕಡದ ಕಟ್ಟಿ ಹಾಕಿದ್ಯ ಹೇಳ ಅಂದೆ. ನಾನ್ ಜಾಸ್ತಿ ಮಾತಾಡಿ MLA ಆದ್ರೂ ಆಗಿದ್ದೀನಿ, ನೀನ್ ಕಡಿಮೆ ಮಾತಾಡಿ ಏನಾದ್ರೂ ಆಗಿದ್ರೆ ಏನು ನಾನು ಕಡಿಮೆ ಮಾತಾಡ್ತೀನಿ ಅಂತ. ನನ್ನ ಯಾರೋ ಹುಡುಗರು ಕೇಳಿದ್ರು ಅಣ್ಣ ನಾನು ನಿಮ್ ತರ ಆಗ್ಬೇಕು ಅಂತ. ನಾನು ಹೇಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೆಳಗಡೆ ಕಾಮೆಂಟ್ ಸೆಕ್ಷನ್ ತೋರಿಸ್ದೆ ಓದು ಅಂತ. ಅಣ್ಣ ಏನಣ್ಣ ಹಿಂಗ್ ಬೈದಿದ್ದಾರೆ ಅಂತ. ಹಂಗ್ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ನೋಡು, ಅದಕ್ಕೆ ಇಷ್ಟು ದೂರ ಬಂದಿದ್ದೀನಿ ಅಂತ. ಯಾರು ಏನು ಅನ್ಬಾರ್ದು. ನಾನೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋ ಹುಡುಗರಿಗೆ ಹೇಳ್ತೀನಿ, ನಮ್ಮನ್ನ ಯಾವನು ಇಲ್ಲಿ ಭುಜ ತಟ್ಟಿ ಮುಂದಕ್ಕೆ ಕರ್ಕೊಂಡೋಗಲ್ಲ, ನಮ್ಮನ್ನ ಯಾರು ಬಾ ಬಾ ಅಂತ ಎಳ್ಕೊಂಡೋಗಲ್ಲ. ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋ ಹುಡುಗರು ನಾವೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋಬೇಕು, ನಾವೇ ಬೆಳಿಬೇಕು, ಸ್ವಂತ ತಾಕತ್ತಿಂದ ಮೇಲೆ ಹೋಗ್ಬೇಕು. ಬಹಳ ಜನ ಹೇಳ್ತಾರೆ ಏಣಿ ಹತ್ತೋದೇ ಕಷ್ಟ ಅಂತ. ಕರೆಕ್ಟ್. ಏಣಿ ಹತ್ತದ್ಮೇಲೆ ತುದಿಯಲ್ಲಿ ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಅಂತ. ಕರೆಕ್ಟ್. ಏಣಿನೇ ಸಿಕ್ತಿಲ್ಲ ನಮ್ ಜನರೇಷನ್ಗೆ, ಯಾವ ಏಣಿ ಹತ್ತೋದು ಹೇಳಿ? 20 ವರ್ಷ ಆದ್ಮೇಲೆ ಬಂದು ಕೇಳ್ತಾರೆ ಅಣ್ಣ ನೀನ್ ಏಮ್ಸಿ ಹತ್ತು ಅಲ್ಲಿ ತಿನ್ಕೋರ ಬಾಗ ತಿನ್ ಪೊಂಕೋ ಬಾಗ್ ತಿನಿ ಪೊಂಕೋ ಸರಿపోతుంది. 22 ಲಕ್ಷಣ. ಇನ್ನು ಕೆಲವರು ಕೇಳ್ತಾರೆ ಅಣ್ಣ ನಾನೊಂದು ಹೇಳ್ತೀನಿ, ಸಕ್ಸಸ್ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಪ್ರದೀಪ್ ಈಶ್ವರ್ ಯಾಕೆ ಗೆದ್ದ ಗೊತ್ತಾ? ಯಾರಾದ್ರೂ ಹೇಳ್ದಂಗೂ ಕೇಳಲ್ಲ, ನಿಮ್ಗೆ ಅನಿಸ್ದಂಗೂ ಮಾಡಲ್ಲ. ಸ್ವಪ್ನೋಳದ ಅರ್ಧಮೋ ನೀಕ್ ಅರ್ಧಮೋ ಇನ್ ಎಕ್ಕಡ ಲೇಕೊಂಡು అయిపోతాం. ಲೈಫಲ್ಲಿ ನಾನು ಹೇಳೋದಿಷ್ಟೇ, ಇಲ್ಲ ಈಗ ನೀನ್ ಟಾಪರ್ ಆಗ್ಬೇಕಾ, ನಿನ್ಗೆ ಅನಿಸ್ದಂಗ್ ಓದು, ನಿನ್ಗೆ ಅನಿಸ್ದಂಗ್ ಓದು, ಭಯ ಬೀಳ್ಬೇಡ. ಇಲ್ಲ ಯಾರಾದ್ರೂ ಹೇಳ್ದಂಗ್ ಕೇಳು, ಎರಡು ಅರ್ಧ ಮಾಡ್ಬೇಡ. ನಾನು ಎಲ್ರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ಅಪ್ಪ ಅಮ್ಮಗೆ ಮನೆಯಲ್ಲಿ ಹೋಗಿ ಹೇಳಿ ನಾನು ಚೆನ್ನಾಗಿ ಓದ್ತೀನಿ, ಗೌರ್ಮೆಂಟ್ ಕಾಲೇಜಿಗೆ ಸೇರಿದ್ರು CET ನೀಟ್ ಕೋಚಿಂಗ್. ನಾನು ಈ ಸಲ ನೋಡಿ ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ನಾನು ಒಳ್ಳೆ ಕೋಚಿಂಗ್ ಕೊಡಿಸ್ತೀನಿ, ನನ್ನ ಮೇಲೆ ಭರವಸೆ ಇಡಿ. 8ನೇ ಕ್ಲಾಸಿಂದ 27 ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಾನು IIT ನೀಟ್ ಫೌಂಡೇಶನ್ ಮುಂದಿನ ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀನಿ. ಏನ್ ಪ್ರೈವೇಟ್ ಸ್ಕೂಲ್ ಅಲ್ಲೇನಾ IIT ನೀಟ್ಗೆ ಓದ್ಬೇಕಾಗಿರೋದು? ನಾನು 8ನೇ ಕ್ಲಾಸಿಂದ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡಿ ನಾನು ಓದಿಸ್ತೀನಿ. 5 ವರ್ಷಕ್ಕೆ ನೆಕ್ಸ್ಟ್ ಎಲೆಕ್ಷನ್ಗೋ ಇನ್ನೊಂದಕ್ಕೆ ಹೋಗುವಾಗ ಸೂಡ ರೋಡ್ ಏಸ್ತಿ ಆ ಟ್ಯಾಂಕರ್. ನಾವೆಲ್ಲ ಮಾತಾಡಲ್ಲ, ಈ ಊರ್ಲ ಇಂದ್ರ ಪಿಲ್ಲೋಳ್ ಲೈಫ್ ಸೆಟಲ್ ಶೇಸ್ತಿ ಅಂತ ಹೇಳಿ ಬರ್ತೀನಿ ಮುಂದೆ. ನಾನ್ ಮೊನ್ನೆನು ಸ್ಕಾಲರ್ಶಿಪ್ ಬೆಂಗಳೂರು